ನಮಸ್ಕಾರ ವೀಕ್ಷಕರೇ. ಕನ್ನಡದಲ್ಲಿ ಎಲೆಕ್ಟ್ರಿಕ್ ವಿವರಗಳು, ಕನ್ನಡದಲ್ಲಿ ಎಲೆಕ್ಟ್ರಿಕಲ್ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ವಿಷಯ IS ಸ್ಟ್ಯಾಂಡರ್ಡ್ ಮತ್ತು IEC 60228 ಪ್ರಕಾರ ಯಾವ ಕೇಬಲ್ನ ಅವಶ್ಯಕತೆ ಇದೆ ಮನೆಯ ವೈರಿಂಗಿಗೆ ಎಂದು ತಿಳಿದುಕೊಳ್ಳೋಣ. IS ಸ್ಟ್ಯಾಂಡರ್ಡ್ ಮತ್ತು IEC 60222 ಪ್ರಕಾರ ಮನೆಗೆ ಯಾವ ಕೇಬಲ್ ಅನ್ನು ಸೆಲೆಕ್ಟ್ ಮಾಡಬೇಕು ಎನ್ನುವುದನ್ನು ವ್ಯಾಖ್ಯಾನಿಸಲಾಗಿದೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಕ್ಲಾಸ್ 1 ಸಾಲಿಡ್ ಕಂಡಕ್ಟರ್ಸ್, ಎರಡನೇದಾಗಿ ಕ್ಲಾಸ್ 2 ಸ್ಟ್ಯಾಂಡರ್ಡ್ ಕಂಡಕ್ಟರ್ಸ್, ಮೂರನೇದಾಗಿ ಕ್ಲಾಸ್ 5 ಫ್ಲೆಕ್ಸಿಬಲ್ ಕಂಡಕ್ಟರ್ಸ್, ನಾಲ್ಕನೇದಾಗಿ ಕ್ಲಾಸ್ 6 ಹೈಲಿ ಫ್ಲೆಕ್ಸಿಬಲ್ ಕಂಡಕ್ಟರ್ಸ್ ಎಂದು ವ್ಯಾಖ್ಯಾನ ಮಾಡಲಾಗಿದೆ. ಮೊದಲನೇದಾಗಿ ಕ್ಲಾಸ್ 1 ಕೇಬಲ್ನ ಗುಣಲಕ್ಷಣವನ್ನು ತಿಳಿದುಕೊಳ್ಳೋಣ. ಕ್ಲಾಸ್ 1 ಕೇಬಲ್ ನ ಗುಣಲಕ್ಷಣ ಏನೆಂದರೆ ಇದು ಒಂದು ಸಾಲಿಡ್ ತಂತಿಯಿಂದ ಮಾಡಲ್ಪಟ್ಟಿರುತ್ತದೆ. ಈ ಸಾಲಿಡ್ ತಂತಿಯು ತಾಮ್ರ ಮತ್ತು ಅಲ್ಯೂಮಿನಿಯಂನಿಂದ ಮಾಡಿರುತ್ತಾರೆ. ಈ ಕ್ಲಾಸ್ 1 ಕೇಬಲ್ ಕಡಿಮೆ ಫ್ಲೆಕ್ಸಿಬಿಲಿಟಿಯನ್ನು ಹೊಂದಿರುತ್ತದೆ. ಈ ಕ್ಲಾಸ್ 1 ಕೇಬಲ್ ನ ಪವರ್ ಕನ್ಸಂಪ್ಷನ್, ಪವರ್ ಲಾಸ್ ತುಂಬಾ ಕಮ್ಮಿ ಇರುತ್ತದೆ. ಯಾಕೆಂದರೆ ಈ ಕಂಡಕ್ಟರ್ ನಲ್ಲಿ ರೆಸಿಸ್ಟೆನ್ಸ್ ತುಂಬಾ ಕಮ್ಮಿ ಇರೋದರಿಂದ ಪವರಿಂಗ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇದರ ಬಳಕೆ ಎಲ್ಲಿ ಬಳಕೆ ಮಾಡಬಹುದು ಅಂತ ಹೇಳಿದ್ರೆ ವಿದ್ಯುತ್ ನಿಯಂತ್ರಣ ಫಲಕ, ಮನೆ ಮತ್ತು ವಾಣಿಜ್ಯ ಮಳಿಗೆಗಳಲ್ಲಿ ಇದನ್ನು ಯೂಸ್ ಮಾಡಬಹುದು ಮತ್ತು ವಿದ್ಯುತ್ ವಿತರಣಾ ವ್ಯವಸ್ಥೆಗಳಲ್ಲಿ ಈ ಕೇಬಲ್ಗಳನ್ನು ಯೂಸ್ ಮಾಡಬಹುದು. ಮುಂದಿನ ಕ್ಲಾಸ್ 2 ಕೇಬಲ್ ನ ಬಗ್ಗೆ ತಿಳಿಯೋಣ. ಕ್ಲಾಸ್ 2 ಕೇಬಲ್ಸ್ ಅನ್ನು ಸ್ಟ್ಯಾಂಡರ್ಡ್ ಕಂಡಕ್ಟರ್ ಅಂತ ಹೇಳ್ತಾರೆ. ಇದರಲ್ಲಿ 7 ಅಥವಾ 19 ತಂತಿಗಳನ್ನು ಒಳಗೊಂಡಿರುತ್ತದೆ. ಇದು ಫ್ಲೆಕ್ಸಿಬಿಲಿಟಿ ಕ್ಲಾಸ್ 1 ಕಂಡಕ್ಟರ್ ಗಿಂತನೂ ಹೆಚ್ಚು ಇರುತ್ತದೆ ಮತ್ತು ಎಲ್ಲಾ ಪ್ರಕ್ರಿಯೆಗಳಿಗೂ ಬಳಸಬಹುದು. ಇದು ತುಂಬಾ ಶಕ್ತಿಶಾಲಿಯಾದಂತಹ ಮತ್ತು ದೀರ್ಘಕಾಲದ ಸೇವೆಗೆ ಈ ಕೇಬಲ್ಗಳನ್ನು ಯೂಸ್ ಮಾಡಬಹುದು. ಈ ಕೇಬಲ್ನ ಬಳಕೆಯನ್ನು ಯಂತ್ರೋಪಕರಣಗಳು, ಹೆಚ್ಚು ಶಕ್ತಿ ಅಗತ್ಯವಿರುವ ಸಾಧನಗಳು ಮತ್ತು ಪ್ಯಾನೆಲ್ ಬೋರ್ಡ್ ಮತ್ತು ವಿದ್ಯುತ್ ವಿತರಣಾ ವ್ಯವಸ್ಥೆಗಳಲ್ಲಿ ಬಳಸಬಹುದು. ಮೂರನೇದಾಗಿ ಕ್ಲಾಸ್ 5 ಕೇಬಲ್, ಫ್ಲೆಕ್ಸಿಬಲ್ ಕೇಬಲ್, ಹೆಚ್ಚು ಫ್ಲೆಕ್ಸಿಬಿಲಿಟಿ ಇರುವಂತಹ ಕೇಬಲ್ ಅಂತ ಹೇಳ್ಬೋದು. ಇದನ್ನು ಮರುಬಳಕೆ ಮತ್ತು ಅತಿ ಹೆಚ್ಚು ಬಾಗುವ ಅಗತ್ಯವಿರುವ ಕಡೆ ಈ ಕೇಬಲ್ಗಳನ್ನು ಬಳಸಬಹುದು. ಈ ಕೇಬಲ್ಗಳನ್ನು ಅಲ್ಟ್ರಾಫಿನ್ ಸ್ಟ್ಯಾಂಡರ್ಡ್ ಕಂಡಕ್ಟರ್ ಇಂದ ಮಾಡಿರಲಾಗುತ್ತದೆ. ಈ ಕಂಡಕ್ಟರ್ಗಳನ್ನು ಮಿಷನರಿ ಮತ್ತು ಚಲಿಸುವ ಭಾಗಗಳಿಗೆ ಸೂಕ್ತ. ಕಡಿಮೆ ತಂತಿ ತಾಪಮಾನ, ಶಕ್ತಿಯ ಸಮರ್ಥ ಬಳಕೆ. ಈ ಕೇಬಲ್ಗಳನ್ನು ಹೆಚ್ಚು ಚಲನೆಯ ಯಂತ್ರಗಳಲ್ಲಿ ಅಂದರೆ ಎಲಿವೇಟರ್, ಕ್ರೇನ್ ಗಳಲ್ಲಿ ಯೂಸ್ ಮಾಡಬಹುದು. ಗಣಿ ಕೈಗಾರಿಕಾ ಸಾಧನಗಳಲ್ಲೂ ಸಹಿತ ಈ ಕೇಬಲ್ಗಳನ್ನು ಯೂಸ್ ಮಾಡಬಹುದು. ಮುಂದಿನ ಹಾಗೂ ಕೊನೆಯ ವರ್ಗಕ್ಕೆ ಬರೋಣ. ಕ್ಲಾಸ್ 6 ಕೇಬಲ್, ಎಕ್ಸ್ಟ್ರಾ ಫ್ಲೆಕ್ಸಿಬಲ್ ಕೇಬಲ್, ಅತಿ ಹೆಚ್ಚು ಫ್ಲೆಕ್ಸಿಬಲ್ ಇರುವಂತಹ ಕೇಬಲ್. ಈ ಕೇಬಲ್ಗಳನ್ನು ಸೂಕ್ಷ್ಮ ಹಗ್ಗ ತಂತಿಗಳ ತಂತ್ರಜ್ಞಾನಗಳಿಂದ ಮಾಡಲಾಗಿರುತ್ತದೆ. ಇದು ಕಡಿಮೆ ತೂಕ ಮತ್ತು ಸುಲಭವಾಗಿ ಹ್ಯಾಂಡಲ್ ಮಾಡಬಹುದು. ನಿರಂತರ ಬಾಗುವ ಪ್ರದೇಶಗಳಲ್ಲಿ ಅಂದ್ರೆ ಕಂಟಿನ್ಯೂಸ್ ಬೆಂಡಿಂಗ್ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಈ ಕೇಬಲ್ಗಳನ್ನು ಯೂಸ್ ಮಾಡಬಹುದು. ಇದರ ಬಳಕೆ ರೋಬೋಟಿಕ್ಸ್, ಹೆಚ್ಚು ಚಲನೆ ತಂತಿಗಳು, ಗಲ್ವನೋಮೀಟರ್, ಸಂವೇದಕ ತಂತ್ರಜ್ಞಾನಗಳಲ್ಲಿ ಈ ಕೇಬಲ್ಗಳನ್ನು ಬಳಸಬಹುದು. ಈಗ ಹೋಲಿಕೆ ಸೆಟ್ ನೋಡೋಣ. ಕಂಪ್ಯಾರಿಸನ್ ಟೇಬಲ್. ಮೊದಲು ಗುಣಲಕ್ಷಣದ ಪ್ರಕಾರ ನೋಡೋಣ. ಮೊದಲನೇ ಗುಣಲಕ್ಷಣ ಕಂಡಕ್ಟರ್ ಟೈಪ್, ತಂತಿಯ ಪ್ರಕಾರ. ಸೊ ಕ್ಲಾಸ್ 1 ಬಂದು ಒಂದು ಸಾಲಿಡ್, ಒಂದು ಗಟ್ಟಿಯಾದ ತಂತಿ. ಕ್ಲಾಸ್ 2 ಬಂದು ಸ್ಟ್ಯಾಂಡರ್ಡ್ ವೈರ್ಸ್, 7 ರಿಂದ 9 ಸ್ಟ್ಯಾಂಡರ್ಡ್ ತಂತಿಗಳಿಂದ ಮಾಡಿರತಕ್ಕದ್ದು. ಮತ್ತು ಕ್ಲಾಸ್ 5 ಬಂದು ಫ್ಲೆಕ್ಸಿಬಲ್ ಸ್ಟ್ಯಾಂಡರ್ಡ್. ಕ್ಲಾಸ್ 6 ಬಂದು ಎಕ್ಸ್ಟ್ರಾ ಫ್ಲೆಕ್ಸಿಬಲ್ ಸ್ಟ್ಯಾಂಡರ್ಡ್ ಕೇಬಲ್ ಆಗಿರುತ್ತೆ. ಮುಂದಿನ ಗುಣಲಕ್ಷಣ ಫ್ಲೆಕ್ಸಿಬಿಲಿಟಿ ಅಥವಾ ಹೇಳ್ಬೋದು. ಕ್ಲಾಸ್ 1 ಫ್ಲೆಕ್ಸಿಬಿಲಿಟಿ ತುಂಬಾ ಕಡಿಮೆ ಇರುತ್ತದೆ, ವೆರಿ ಲೋ. ಕ್ಲಾಸ್ 2 ಮಧ್ಯಮ ರೀತಿಯಲ್ಲಿ ಇರುತ್ತದೆ. ಕ್ಲಾಸ್ 5 ಹೆಚ್ಚು ಫ್ಲೆಕ್ಸಿಬಿಲಿಟಿ ಇರುತ್ತದೆ. ಕ್ಲಾಸ್ 6 ಅತಿ ಹೆಚ್ಚು ಫ್ಲೆಕ್ಸಿಬಿಲಿಟಿ ಇರುತ್ತದೆ. ಗುಣಲಕ್ಷಣಗಳಲ್ಲಿ ವಿದ್ಯುತ್ ಹರಿವು, ಕರೆಂಟ್ ಫ್ಲೋ ಎಫಿಷಿಯನ್ಸಿ, ಕ್ಲಾಸ್ 1 ಉತ್ತಮ, ಕ್ಲಾಸ್ 2 ಉತ್ತಮ, ಕ್ಲಾಸ್ 5 ಮಧ್ಯಮ ಅಥವಾ ಕಡಿಮೆ, ಹಾಗೂ ಕ್ಲಾಸ್ 6 ಕಡಿಮೆ ಕರೆಂಟ್ ಫ್ಲೋ ಎಫಿಷಿಯನ್ಸಿಯನ್ನು ಕೊಡುತ್ತದೆ. ಬಳಕೆ ಫಿಕ್ಸ್ಡ್ ಇನ್ಸ್ಟಾಲೇಷನ್ ನಲ್ಲಿ ಕ್ಲಾಸ್ 1 ಅನ್ನು ಯೂಸ್ ಮಾಡಬಹುದು. ಕ್ಲಾಸ್ 2 ಅನ್ನ ಮಧ್ಯಮ ಚಲನೆ ಮತ್ತು ಫಿಕ್ಸ್ಡ್ ಇನ್ಸ್ಟಾಲೇಷನ್ ಯಂತ್ರಗಳಲ್ಲಿ ಯೂಸ್ ಮಾಡಬಹುದು.
ಕ್ಲಾಸ್ 5 ಅನ್ನು ಪೋರ್ಟಬಲ್ ಸಾಧನಗಳಲ್ಲಿ ಚಲನತಂತಿಗಳಲ್ಲಿ ಯೂಸ್ ಮಾಡಬಹುದು. ಕ್ಲಾಸ್ 6 ಅನ್ನು ರೋಬೋಟಿಕ್ಸ್ ವಿಶೇಷ ವಿದ್ಯುತ್ ಉಪಕರಣಗಳಲ್ಲಿ ಯೂಸ್ ಮಾಡಬಹುದು. ಈ ಕೇಬಲ್ಗಳ ನಿರ್ವಹಣೆಯನ್ನು ನೋಡೋದಾದ್ರೆ ಕ್ಲಾಸ್ 1 ನ ಮೇಂಟೆನೆನ್ಸ್ ತುಂಬಾ ಕಡಿಮೆ ಇರುತ್ತದೆ. ಕ್ಲಾಸ್ 2 ಕಡಿಮೆ ಮತ್ತು ಮಧ್ಯಮದಲ್ಲಿ ನಿರ್ವಹಣೆ ಬೇಕಾಗಿರುತ್ತದೆ. ಕ್ಲಾಸ್ 5 ಹೆಚ್ಚು ನಿರ್ವಹಣೆ, ಕ್ಲಾಸ್ 6 ತುಂಬಾ ಹೆಚ್ಚು ನಿರ್ವಹಣೆ ಬೇಕಾಗಿರುತ್ತದೆ. ಮನೆಗೆ ಅತ್ಯುತ್ತಮ ತಂತಿ ಯಾವುದು ಎಂದು ತಿಳಿದುಕೊಳ್ಳುವ ಸಮಯ. ಬೆಸ್ಟ್ ಕ್ಲಾಸ್ ಕೇಬಲ್ ಫಾರ್ ಹೌಸಿಂಗ್ ವೈಸ್. ಮನೆಯ ವಿದ್ಯುತ್ ತಂತಿ ಜಾಲ ಆಯ್ಕೆ ಮಾಡಬೇಕಾದ ಮುಖ್ಯವಾಗಿ ಈ ಅಂಶಗಳನ್ನು ಪರಿಗಣಿಸಬೇಕು. ಒಂದು ಸುರಕ್ಷತೆ, ಒಂದು ಫ್ಲೆಕ್ಸಿಬಿಲಿಟೀಸ್, ದೀರ್ಘಾಯುಷ್ಯ ಅಥವಾ ಡ್ಯೂರಬಿಲಿಟಿ, ವಿದ್ಯುತ್ ಶಕ್ತಿಯ ದಕ್ಷತೆ, ಪವರ್ ಎಫಿಷಿಯನ್ಸಿ, ಸಿಂಪಲ್ ಮತ್ತು ಸುರಕ್ಷಿತ ಅನುಸ್ಥಾಪನೆ, ಈಸಿ ಅಂಡ್ ಸೇಫ್ ಇನ್ಸ್ಟಾಲೇಷನ್. ಶ್ರೇಣಿಗಳ ತಾರತಮ್ಯಗಳ ಪ್ರಕಾರ ಕ್ಲಾಸ್ 2 ಮತ್ತೆ ಕ್ಲಾಸ್ 5 ಅತ್ಯುತ್ತಮವಾದಂತಹ ಕೇಬಲ್ಗಳಾಗಿರುತ್ತವೆ. ಮನೆ ಮತ್ತು ವಾಣಿಜ್ಯ ಮಳಿಗೆಗಳಲ್ಲಿ ಈ ಕೇಬಲ್ಗಳನ್ನು ಯೂಸ್ ಮಾಡಬಹುದು. ಇದರೊಟ್ಟಿಗೆ PVC ಅಥವಾ FRLSH ಜಾಕೆಟ್ ಇರುವ ತಂತಿಗಳನ್ನು ಆಯ್ಕೆ ಮಾಡುವುದು ಹೆಚ್ಚು ಸುರಕ್ಷಿತ. ನಿಮ್ಮ ಮನೆಗೆ ಉತ್ತಮ ಗುಣಮಟ್ಟದ ISI ಮಾರ್ಕ್ಡ್ ಕ್ಲಾಸ್ 5 ಅಥವಾ ಕ್ಲಾಸ್ 2 ತಂತಿಗಳನ್ನು ಆಯ್ಕೆ ಮಾಡಿ. ಇದರಿಂದ ಉತ್ತಮ ಸುರಕ್ಷತೆ ಮತ್ತು ದೀರ್ಘಾಯುಷ್ಯವನ್ನು ದೊರಕಬಹುದು. ನಿಮ್ಮ ಮನೆಯ ಸುರಕ್ಷಿತ ವಿದ್ಯುತ್ ವೈರಿಂಗ್ಗೆ ತಜ್ಞರ ಸಲಹೆ ಅಗತ್ಯ. ಮನೆಯ ವಿದ್ಯುತ್ ವೈರಿಂಗ್ಗಾಗಿ ಸರಿಯಾದ ವೈರ್ ಆಯ್ಕೆ ಮಾಡುವುದು ಅತಿ ಮಹತ್ವದ ವಿಷಯ. IS ಸ್ಟ್ಯಾಂಡರ್ಡ್ಸ್ ಮತ್ತು IEC 60228 ಪ್ರಕಾರ ಪ್ರಮಾಣಿತ ಮತ್ತು ಗುಣಮಟ್ಟದ ತಂತಿಗಳನ್ನು ಬಳಸುವುದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ಅತ್ಯವಶ್ಯಕ. ಸರ್ಟಿಫೈಡ್ ಮತ್ತು ಎಕ್ಸ್ಪೀರಿಯನ್ಸ್ ಇಂಜಿನಿಯರ್ ಜೊತೆ ಪರಾಮರ್ಶೆ ಮಾಡುವುದು ಉತ್ತಮ. ಸರಿಯಾದ ಕೇಬಲ್ ಆಯ್ಕೆ ಮಾಡುವ ಮೂಲಕ ಕಡಿಮೆ ನಿರ್ವಹಣೆ ಮತ್ತು ಹೆಚ್ಚಿನ ಬಾಳಿಕೆ. ಅತ್ಯುತ್ತಮ ಸ್ಥಾಪನೆ ಮತ್ತು ಸುರಕ್ಷಿತ ವಿದ್ಯುತ್ ಸಂಪರ್ಕಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ. ವಾಟ್ಸ್ಆಪ್ ನಂಬರ್ 8217840949 ಮತ್ತು ನಮ್ಮ ಇಮೇಲ್ ID housewiring.solutions@gmail.com. ಇದು ಕನ್ನಡಿಗರಿಗೋಸ್ಕರ ಮಾಡಿರುವಂತಹ ಕನ್ನಡದಲ್ಲಿ ಎಲೆಕ್ಟ್ರಿಕಲ್ ಪ್ರಪಂಚ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.